2008ರಲ್ಲಿ ಲೆಮನ್ ಬ್ರದರ್ಸ್ ಅನ್ನೋ ಬ್ಯಾಂಕು ದಿವಾಳಿಯಾಗಿತ್ತು. 2008 ದ ಗ್ರೇಟ್ ರಿಸೆಷನ್ ಅನ್ನು ಫೇಸ್ ಮಾಡಿದಂತಹ ಸಂದರ್ಭ. ವಿಶ್ವದ ಬಹುತೇಕ ರಾಷ್ಟ್ರಗಳು ಇನ್ನಿಲ್ಲದಂತಹ ಆರ್ಥಿಕ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ವು. 2008ರ ವಿಷಯ ಈಗ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅಂಥದ್ದೇ ಒಂದು ಬೆಳವಣಿಗೆ ಈ ಸಂದರ್ಭದಲ್ಲೂ ಆಗುವ ಸೂಚನೆಗಳು ಸಿಗ್ತಾ ಇವೆ. ಹಾಗಾದ್ರೆ ಯಾವ ಬ್ಯಾಂಕ್ ಅಪಾಯದಲ್ಲಿ ಸಿಕ್ಕಾಕೊಂಡಿದೆ? ವಿಶ್ವದ ಇನ್ಯಾವ ಭಾಗದಲ್ಲಿ ಈ ಬ್ಯಾಂಕ್ ಸಮಸ್ಯೆ ಮಾಡಿ ಭಾರತಕ್ಕೂ ಕಗ್ಗಂಟಾಗಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ನೀವು ನೋಡ್ತಿದ್ದೀರಿ ವಿಸ್ತಾರ ಮನಿ ಪ್ಲಸ್. ಕ್ರೆಡಿಟ್ ಸೂಸಿ, ಸ್ವಿಟ್ಜರ್ಲ್ಯಾಂಡ್ನ ಈ ಬ್ಯಾಂಕ್ 2008ರಲ್ಲಿ ಲೇಮನ್ ಬ್ರದರ್ಸ್ ಯಾವ ರೀತಿ ಸಮಸ್ಯೆಗೆ ಕಾರಣವಾಗಿದ್ದ ಒಂದು ಸೆಂಟರ್ ಸ್ಟೇಜ್ನಲ್ಲಿದ್ದ ಬ್ಯಾಂಕ್ ಆಗಿತ್ತೋ, ಕ್ರೆಡಿಟ್ ಸೂಸಿ ಕೂಡ ಅದೇ ಹಾದಿಯಲ್ಲಿ ಸಾಗುವಂಥ ಸೂಚನೆಗಳನ್ನು ಕೊಡ್ತಾ ಇದೆ. 170 ವರ್ಷಗಳ ಇತಿಹಾಸ ಹೊಂದಿದ್ದ ಲೇಮನ್ ಬ್ರದರ್ಸ್ ಬ್ಯಾಂಕು ಸಮಸ್ಯೆಗೀಡಾಗಿತ್ತು 2008ರಲ್ಲಿ. ಅದೇ ರೀತಿ 166 ವರ್ಷಗಳ ಇತಿಹಾಸವಿರುವ ಕ್ರೆಡಿಟ್ ಸೂಸಿ ಕೂಡ ಸಮಸ್ಯೆಗೆ ಸಿಕ್ಕಾಕೊಳ್ತಾ ಇದೆ. ಇದು ಆರಂಭ ಆಗಿದ್ದು 1856ರಲ್ಲಿ. ಜಗತ್ತಿನ ಅತಿ ಬಲಿಷ್ಠ ಬ್ಯಾಂಕ್ಗಳ ಪಟ್ಟಿಯಲ್ಲಿ 45ನೇ ಸ್ಥಾನದಲ್ಲಿ ಕ್ರೆಡಿಟ್ ಸೂಸಿ ಅನ್ನೋದು ಬರುತ್ತೆ. ಇದು ಸ್ವಿಟ್ಜರ್ಲ್ಯಾಂಡ್ನ ಒನ್ ಆಫ್ ದ ಇಂಪಾರ್ಟೆಂಟ್ ಬ್ಯಾಂಕು. ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ವಿಶ್ವದ ಅಗರ್ಭ ಶ್ರೀಮಂತರು ಕ್ರೆಡಿಟ್ ಸೂಸಿನಲ್ಲಿ ಹಣವನ್ನು ಡೆಪಾಸಿಟ್ ಮಾಡ್ತಾರೆ. ಈಗ ನಮಗೆ ಮಾಮೂಲಿ ಬ್ಯಾಂಕ್ಗಳಲ್ಲಿ ನಿಮ್ಮ ಡೆಪಾಸಿಟ್ಗೆ ಇಂತಿಷ್ಟು ಅಂತ ಇಂಟ್ರೆಸ್ಟ್ ಕೊಡ್ತಾರೆ ಗೊತ್ತಾ, ಆ ರೀತಿ ಅಲ್ಲಿ ಕೆಲಸ ಮಾಡೋದಿಲ್ಲ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹೇಗಾಗುತ್ತೆ ಅಂತಂದರೆ, ನಿಮ್ಮ ಹಣವನ್ನು ಅವರು ಇನ್ವೆಸ್ಟ್ಮೆಂಟ್ನ ರೀತಿಯಲ್ಲಿ ಪರಿಗಣಿಸ್ತಾರೆ. ಆ ಹಣವನ್ನು ಇನ್ನೆಲ್ಲ ಒಂದು ಕಡೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ನಿಂದ ಬರುವಂಥ ಹಣದಲ್ಲಿ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅಂಥವರಿಗೆ ಇಂತಿಷ್ಟು ಅಂತ ಶೇರನ್ನು ಕೊಡ್ತಾ ಹೋಗ್ತಾರೆ. ಆ ಕಾರಣಕ್ಕೆ ಸ್ವಿಸ್ ಬ್ಯಾಂಕ್ನಲ್ಲಿ ಅಗರ್ಭ ಶ್ರೀಮಂತರೆಲ್ಲ ದುಡ್ಡನ್ನು ಇಡೋದು. ಅದು ಬಿಟ್ಟರೆ ಸೀಕ್ರೆಸಿ ನಿಯಮಗಳು ತುಂಬ ಸ್ಟ್ರಾಂಗ್ ಆಗಿ ಇರೋ ಕಾರಣಕ್ಕಾಗಿ ಯಾರು ದುಡ್ಡಿಟ್ರು, ಎಷ್ಟಿಟ್ರು, ಇದ್ಯಾವುದು ಬೇರೆಯವರಿಗೆ ಸಿಗುವಂಥ ಚಾನ್ಸಸ್ ಇರೋದಿಲ್ಲ. ನಮ್ಮಲ್ಲೂ ಸರ್ಕಾರಗಳು ಮಾತಾಡಿದ್ದೆ, ಸ್ವಿಸ್ ಬ್ಯಾಂಕ್ನಲ್ಲಿ ಹಣ ಇಟ್ಟಿರುವವರ ದಾಖಲೆಗಳನ್ನು ನಾವು ತಂದುಬಿಡ್ತೀವಿ ಅನ್ನೋದೆಲ್ಲ ಚರ್ಚೆ ಆಗಿತ್ತಲ್ವಾ. ಅದು ಯಾಕೆ ಹಳ್ಳ ಹಿಡಿತು ಅಂದರೆ ಇದೇ ಕಾರಣಕ್ಕಾಗಿಯೇ. ಸೊ ಕ್ರೆಡಿಟ್ ಸೂಸಿ ಈಗ ಸಮಸ್ಯಾತ್ಮಕವಾಗಿ ಪರಿಣಮಿಸಿರುವ ಬಹಳ ಇಂಪಾರ್ಟೆಂಟ್ ಬ್ಯಾಂಕು. 2008ರಲ್ಲಿ ಜಾಗತಿಕ ಆರ್ಥಿಕ ಹಿಂಜರಿತದ ಬಗ್ಗೆ ಇರಾನ್ ಮೂಲದ ಅರ್ಥಶಾಸ್ತ್ರಜ್ಞ ನೋರಿಯಲ್ ರುಬಿನಿ ಭವಿಷ್ಯವನ್ನು ನುಡಿದಿದ್ರು. ಈಗ ಮತ್ತೆ ಅದೇ ನೋರಿಯಲ್ ರುಬಿನಿ ಮಾತಾಡ್ತಿದ್ದಾರೆ. ಅಂಥದ್ದೇ ಪರಿಸ್ಥಿತಿಯನ್ನು ವಿಶ್ವ ಮತ್ತೊಮ್ಮೆ ಎದುರಿಸುತ್ತೆ ಕ್ರೆಡಿಟ್ ಸೂಸಿಯ ಕಾರಣಕ್ಕಾಗಿ ಅನ್ನೋದನ್ನು ಅವರು ಹೇಳಿದ್ದಾರೆ. 2023ರ ವರ್ಷ ಪೂರ್ತಿ ಈ ಹಿಂಜರಿತ ಇರಬಹುದು, ರಿಸೆಷನ್ ಇರಬಹುದು ಅನ್ನೋದ್ರ ಬಗ್ಗೆ ಈಗ ನೋರಿಯಲ್ ರುಬಿನಿ ಹೇಳಿದ್ದಾರೆ. ಇದು ಒಂದು ರೀತಿ ಸಮಸ್ಯಾತ್ಮಕವಾಗಿ ಪರಿಣಮಿಸಿರುವ ಒಂದು ಭವಿಷ್ಯ ಅಂತ ಹೇಳಬಹುದು. ಹಾಗಾದರೆ ಕ್ರೆಡಿಟ್ ಸೂಸಿ ವಿಷಯದಲ್ಲಿ ಏನಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ನಾನು ಆಗಲೇ ಹೇಳಿದೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮಾಡುತ್ತೆ ಅಂತ, ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡುತ್ತೆ, ಬಂದ ಲಾಭವನ್ನು ತನ್ನ ಇನ್ವೆಸ್ಟರ್ಸ್ಗಳಿಗೆ ಕೊಡ್ತಾ ಹೋಗುತ್ತೆ ಅಥವಾ ಡೆಪಾಸಿಟ್ ಇಟ್ಟವರಿಗೆ ಕೊಡ್ತಾ ಹೋಗುತ್ತೆ. ಇಲ್ಲಾಗಿರೋದೇನಪ್ಪ ಅಂದರೆ, ಕೆಲ ಇನ್ವೆಸ್ಟ್ಮೆಂಟ್ ಮಾಡ್ತು ಕ್ರೆಡಿಟ್ ಸೂಸಿ, ಆ ಇನ್ವೆಸ್ಟ್ಮೆಂಟ್ಸು ಹಳ್ಳ ಹಿಡಿತು ಅಥವಾ ಅವರು ಉಲ್ಟಾ ಹೊಡೆದ್ರು, ವಾಪಸ್ ಹಣ ಕೊಟ್ಟಿಲ್ಲ. ಅದರ ನಷ್ಟವನ್ನು, ಬೇರೆ ಬೇರೆ ಲೀಗಲ್ ಫೀಸ್ಗಳನ್ನು ಎಲ್ಲ ಥರದ ಲಾಸ್ಗಳನ್ನು ಕ್ರೆಡಿಟ್ ಸೂಸಿ ತನ್ನ ಮೇಲೆ ಹೊತ್ತುಕೊಳ್ಳಬೇಕಾಗಿ ಬಂತು. ಆ ಕಾರಣಕ್ಕೆ ಈಗ ಸಮಸ್ಯೆಗೆ ಸಿಕ್ಕಾಕೊಂಡಿದೆ. ಮೊದಲನೆಯ ಬಹುದೊಡ್ಡ ಸಮಸ್ಯೆ ಕ್ರೆಡಿಟ್ ಸೂಸಿ ಎದುರಿಸಿದ್ದು ಗ್ರೀನ್ಸಿಲ್ ಅನ್ನೋ ಕಂಪನಿ ಮೇಲೆ ಮಾಡಿದ ಇನ್ವೆಸ್ಟ್ಮೆಂಟ್. ಈ ಗ್ರೀನ್ಸಿಲ್ ಅನ್ನೋ ಕಂಪನಿ ಕ್ರೆಡಿಟ್ ಸೂಸಿ ಏನು ಮಾಡ್ತಿದ್ಯೋ ಅದನ್ನೇ ಇನ್ನೂ ಸ್ವಲ್ಪ ಚಿಕ್ಕ ಮಟ್ಟದಲ್ಲಿ ಮಾಡ್ಕೊಂಡು ಬಂದಿರುವಂಥ ಕಂಪನಿ. ಅಂದರೆ ನಾನ್ ಬ್ಯಾಂಕ್ ಪ್ರೊವೈಡರ್ ಇದು ಫಿನಾನ್ಸ್ಗೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಹಣದ ಅವಶ್ಯಕತೆ ಏನಿರುತ್ತೆ, ಕ್ರೆಡಿಟ್ ಸೂಸಿಯಿಂದ ಪಡ್ಕೊಂಡ ಗ್ರೀನ್ಸಿಲ್ ಕಂಪನಿ ಬೇರೆ ಬೇರೆ ಅಗತ್ಯತೆಗಳಿಗೆ ಕೊಡ್ತಾ ಹೋಗ್ತಿತ್ತು. ಗ್ರೀನ್ಸಿಲ್ ದಿವಾಳಿ ಆಯಿತು, ಕ್ರೆಡಿಟ್ ಸೂಸಿ ಮೇಲೆ ಭಾರ ಬಿತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ $10 ಬಿಲಿಯನ್. ಸೊ $10 ಬಿಲಿಯನ್ ಮೌಲ್ಯದಷ್ಟು ಹಣವನ್ನು ಈಗ ಕ್ರೆಡಿಟ್ ಸೂಸಿ ಗ್ರೀನ್ಸಿಲ್ನ ಕಾರಣಕ್ಕಾಗಿ ಕೈ ಸುಟ್ಕೊಳ್ತು. ಇದಿಷ್ಟೇ ಅಲ್ಲದೆ $275 ಮಿಲಿಯನ್ ಮೌಲ್ಯದ ಕೆಲ ಸೆಟಲ್ಮೆಂಟ್ಗಳನ್ನು ಈ ಕಂಪನಿ ಮಾಡಿಕೊಳ್ಳಬೇಕಾಗಿ ಬಂತು ಕ್ರೆಡಿಟ್ ಸೂಸಿ. US-ನಲ್ಲಿ, UK-ನಲ್ಲಿ ಹಾಗೆಯೇ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಳೆದ ವರ್ಷದಲ್ಲಿ ಆಗಿದ್ದ ಕೆಲ ಗವರ್ನೆನ್ಸ್ ಇಶ್ಯೂಸು ಅಥವಾ ರೆಗ್ಯುಲೇಟರ್ಗಳು, ಅಂದರೆ ನೀವು ನಿಯಮಗಳನ್ನು ಸರಿಯಾಗಿ ಪಾಲಿಸ್ತಿಲ್ಲ, ನಿಯಮ ಮೀರಿದ್ದೀರಿ, ಆ ಕಾರಣಕ್ಕೆ ನೀವು ದಂಡ ಕಟ್ಟಬೇಕಾಗುತ್ತೆ ಅಥವಾ ಇದನ್ನು ಸೆಟಲ್ ಡೌನ್ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕ್ರೆಡಿಟ್ ಸೂಸಿ ದಂಡವನ್ನು ತೆರಬೇಕಾಗಿ ಬಂತು. ಈ ಮೊತ್ತ $275 ಮಿಲಿಯನ್. ಗ್ರೀನ್ಸಿಲ್ನಲ್ಲಿ ಕಳ್ಕೊಂಡಿದ್ದು $10 ಬಿಲಿಯನ್. ಸೊ ಇನ್ಯಾವುದೋ ಕಂಪನಿಗೆ ಸಾಲ ಕೊಟ್ಟಿದ್ದ ಅಥವಾ ಇನ್ವೆಸ್ಟ್ ಮಾಡಿದ್ದ ಕ್ರೆಡಿಟ್ ಸೂಸಿ ಈಗ ಕೈ ಸುಟ್ಕೊಂಡಿದೆ. ಇದರಿಂದ ರಿಸೆಷನ್ನೇ ಬಂದುಬಿಡುತ್ತಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಈ ಕಂಪನಿಯ ಮೌಲ್ಯದ ಬಗ್ಗೆ ನಾವು ಅಂದಾಜಿಸಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಅಂತ. ಯಾಕೆ ಅಂತಂದರೆ ಬ್ಯಾಂಕಿಂಗ್ ನೆಟ್ವರ್ಕಲ್ಲಿ
ಬೇರೆ ಬೇರೆ ಬ್ಯಾಂಕ್ಗಳ ಜೊತೆಗೆ ವ್ಯವಹಾರವನ್ನು ಮಾಡ್ತಾ ಇರುತ್ತೆ. ಈಗ ನೋಡಿ, ಯಾವುದೋ ವಿದೇಶದಲ್ಲಿರುವಂತಹ ಬ್ಯಾಂಕು ನಮ್ಮ ದೇಶದ HDFC ಜೊತೆನೋ ಇನ್ಯಾವುದೋ ಒಂದು ಬ್ಯಾಂಕ್ನ ಜೊತೆಗೆ ವ್ಯವಹಾರವನ್ನು ಮಾಡುವಂಥದ್ದು ಇರ್ತದೆ. ಇದು ಇಂಟರ್ಲಿಂಕ್ಡ್ ಬ್ಯಾಂಕಿಂಗ್ ನೆಟ್ವರ್ಕು. ಯಾವುದೋ ಒಂದು ದೊಡ್ಡ ಮೊತ್ತದ ಅಥವಾ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ಸ್ ಅನ್ನು ಮಾಡ್ತಾ ಇದ್ದ ತುಂಬ ವರ್ತ್ ಇರುವಂತಹ ಬ್ಯಾಂಕು ಹೀಗೆ ದಿವಾಳಿ ಆಗಿಬಿಟ್ರೆ ಇಡೀ ಬ್ಯಾಂಕಿಂಗ್ ನೆಟ್ವರ್ಕ್ನ ಮೇಲೆ ಸಮಸ್ಯೆ ಮಾಡುತ್ತೆ. ಆ್ಯಕ್ಚುಲಿ ಈ ಲೆಮನ್ ಬ್ರದರ್ಸ್ ವಿಷಯಕ್ಕೆ ಆಗಿದ್ದೂ ಇದೇ ರೀತಿಯಾದ ಸಮಸ್ಯೆ. ಅದು ಏನು ಹೌಸಿಂಗ್ ಬಬಲ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆಗಿದ್ದಂಥ ಸಮಸ್ಯೆ. ಅಂದರೆ ರಿಯಲ್ ಎಸ್ಟೇಟ್ನ ಮೇಲೆ ಇನ್ವೆಸ್ಟ್ ಮಾಡಿದ್ರು, ಅವರು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಅದು ಬೆಳೀತಾ ಹೋಗಲಿಲ್ಲ, ಆ ಕಾರಣಕ್ಕೆ ಮಾಡಿದ ಇನ್ವೆಸ್ಟ್ಮೆಂಟ್ಸು ಹಳ್ಳ ಹಿಡಿತು. ಹೀಗಾಗಿ ರಿಸೆಷನ್ ಅನ್ನೋದನ್ನು ನಾವು ನೋಡಬೇಕಾಗಿ ಬಂತು. ಅದು ಏಕಕಾಲಕ್ಕೆ ಆಗಿದ್ದಲ್ಲ. 2005ರಿಂದ 2012 ಅವಧಿಯಲ್ಲಿ ಆಗಿದ್ದಂಥ ಒಂದು ಹೌಸಿಂಗ್ ಬಬಲ್ ಏನಿತ್ತು 2008ರಲ್ಲೇ ನಮಗೆ ಸಮಸ್ಯಾತ್ಮಕವಾಗಿ ಪರಿಣಮಿಸಿತು, ಇಡೀ ಜಗತ್ತಿಗೆ ಸಮಸ್ಯಾತ್ಮಕವಾಗಿ ಪರಿಣಮಿಸಿತು. ಏನು JP ಮಾರ್ಗನ್ ಅನಲಿಸ್ಟ್ಗಳು ಈ ಕ್ಷಣಕ್ಕೆ ಲಿಕ್ವಿಡಿಟಿ ಹೆಲ್ತಿ ಆಗಿದೆ, ಹೀಗಾಗಿ ಕ್ರೆಡಿಟ್ ಸೂಜಿಯಿಂದ ಅಂಥ ದೊಡ್ಡ ಸಮಸ್ಯೆ ಆಗೋದಿಲ್ಲ, ಅವರು ಸರಿ ಮಾಡೋದಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ CDSನ ಪ್ರಮಾಣವನ್ನು ಗಮನಿಸಿದರೆ, ಕ್ರೆಡಿಟ್ ಡಿಫಾಲ್ಟ್ ಸ್ವ್ಯಾಪ್, ಆ ಅಂಶವನ್ನು ಗಮನಿಸಿದಾಗ ಆತಂಕಕಾರಿಯಾಗಿದೆ ಆ ಬೆಳವಣಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದು CDS ಅಂತ ಅಂದರೆ, ಈಗ ನೋಡಿ, ನಾನು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ, ಆ ಕಂಪನಿ ಒಂದು ವೇಳೆ ದಿವಾಳಿ ಕಡೆಗೆ ಹೋಗ್ತಾ ಇದ್ರೆ ನಾನು ಮಾಡಿರುವ ಇನ್ವೆಸ್ಟ್ಮೆಂಟು ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನೊಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ತೀನಿ. ಅದನ್ನೇ ಕ್ರೆಡಿಟ್ ಡಿಫಾಲ್ಟ್ ಸ್ವ್ಯಾಪ್ ಅಂತ ಕರೀತಾರೆ. ನಾನು ಅದಕ್ಕೆ ಪ್ರೀಮಿಯಂನ ಪೇ ಮಾಡಬೇಕಾಗತ್ತೆ. ಒಂದು ವೇಳೆ ನನ್ನ ಇನ್ವೆಸ್ಟ್ಮೆಂಟ್ಸ್ ಏನಾದರೂ ಸಮಸ್ಯೆ ಆದರೆ, ಕಂಪ್ನಿಗೇನೋ ಪ್ರಾಬ್ಲಮ್ ಆಯಿತು ಅಂತಂದರೆ ನಾನು ಹೇಗೂ ಪ್ರೀಮಿಯಂ ಕಟ್ತಾ ಇರ್ತೀನಲ್ವಾ, ಆ ಕಾರಣಕ್ಕೆ ನನ್ನ ಹಣ ನನಗೆ ವಾಪಸ್ ಸಿಗುತ್ತೆ. ಸೊ ಯಾವಾಗ ಈ CDSನ ಪ್ರಮಾಣ ಜಾಸ್ತಿ ಆಗುತ್ತೋ, ಅಂದರೆ ಕ್ರೆಡಿಟ್ ಡಿಫಾಲ್ಟ್ ಸ್ವ್ಯಾಪ್ಗಳನ್ನು ಇನ್ವೆಸ್ಟ್ ಮಾಡಿರುವವರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಕೊಂಡ್ಕೊಳ್ತಿದ್ದಾರೆ ಅಂತ ಅಂದರೆ ಬ್ಯಾಂಕ್ನ ವ್ಯವಹಾರದ ಮೇಲೆ ನಮಗೆ ನಂಬಿಕೆ ಅನ್ನೋದು ಅಷ್ಟಷ್ಟು ಕಡಿಮೆ ಆಗ್ತಾ ಬರ್ತಿದೆ ಅಂತ ಅರ್ಥ. ಸೊ ಬ್ಯಾಂಕ್ ರಿಸ್ಕಿ ಸ್ಟೇಜ್ನಲ್ಲಿದೆ, ನಾನು ಹೀಗೆ ಮುಂದುವರೆದ್ರೆ ನನ್ನ ಹಣಕ್ಕೆ ಸಮಸ್ಯೆ ಆಗಿಬಿಡುತ್ತೆ, ಆ ಕಾರಣಕ್ಕೆ ನಾನು ಪ್ರೀಮಿಯಂ ಕಟ್ಟಿ CDS ಅನ್ನು ತಗೊಳ್ತೀನಿ, ಕ್ರೆಡಿಟ್ ಡಿಫಾಲ್ಟ್ ಸ್ವ್ಯಾಪನ್ನು ತಗೊಳ್ತೀನಿ ಅನ್ನೋದು ಇದರ ಅರ್ಥ. ಇದು ಈ CDSನ ಅಂಶ ಏನಿದೆ ಇದು 2008ರ ಮಟ್ಟಕ್ಕೆ ಬಂದುಬಿಟ್ಟಿದೆ. ಆಗ ಬ್ಯಾಂಕಿಂಗ್ ಸಿಸ್ಟಮ್ನ ಮೇಲೆ ಏನು ನಕಾರಾತ್ಮಕವಾಗಿ ಪರಿಣಮಿಸಿತ್ತಲ್ವಾ ಲೆಮನ್ ಬ್ರದರ್ಸ್ದು ಸಮಸ್ಯೆ ಆಗುವಾಗ, ಅದೇ ಮಟ್ಟಕ್ಕೆ ಈಗ ಕ್ರೆಡಿಟ್ ಸೂಜಿಯ CDS ಬಂದು ನಿಂತಿದೆ. ಆ ಕಾರಣಕ್ಕೇನೆ ನೋರಿಯಲ್ ರುಬಿನಿ ಸೇರಿದಂತೆ ಅನೇಕರು ಇದು ಇನ್ನೊಂದು ರಿಸೆಷನ್ನ ಹಿಂಟನ್ನು ಕೊಡ್ತಿದ್ಯಾ, ಒಂದು ಕ್ಲೂ ಕೊಡ್ತಿದ್ಯಾ ಅನ್ನೋ ರೀತಿಯಲ್ಲಿ ಇದನ್ನು ಗಮನಿಸ್ತಾ ಇರೋದು. ಇದನ್ನು ಹೊರತುಪಡಿಸಿಯೂ ಸಹ ಕಳೆದ ಒಂದು ವರ್ಷದಿಂದ ಕ್ರೆಡಿಟ್ ಸೂಜಿ ಸಮಸ್ಯೆಯನ್ನು ಫೇಸ್ ಮಾಡಿಕೊಂಡು ಬಂದಿದೆ. ನೋಡಿ, ಕಳೆದ ವರ್ಷದಲ್ಲಿ ಅದರ ಮಾರ್ಕೆಟ್ ಕ್ಯಾಪ್ ಇದ್ದಿದ್ದು $22.3 ಬಿಲಿಯನ್, ಅಂದರೆ $182,860 ಕೋಟಿ ರೂಪಾಯಿ ಮೌಲ್ಯದ ವರ್ತ್ ಆ ಕಂಪನಿದಿತ್ತು ಒಂದು ವರ್ಷದ ಹಿಂದೆ. ಆದರೆ ಈಗ ನಾವು ಗಮನಿಸಿದರೆ 10.4 ಬಿಲಿಯನ್ಗೆ ಬಂದಿದೆ, ಅಂದರೆ 85,280 ಕೋಟಿಗೆ ಬಂದುಬಿಟ್ಟಿದೆ. ಆಲ್ಮೋಸ್ಟ್ ಇದು 56.2%ನಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಲಾಸ್ ಆಗಿದೆ ಕ್ರೆಡಿಟ್ ಸೂಜಿಗೆ. ಅಷ್ಟರ ಮಟ್ಟಿಗೆ ನಂಬಿಕೆಯನ್ನು ಕಳ್ಕೊಳ್ತಿದ್ದಾರೆ, ಅದರ ಆರ್ಥಿಕ ವ್ಯವಹಾರಗಳು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾವೆ. ಇದೇ ಸಂದರ್ಭ ಕೆಲ ಅನಲಿಸ್ಟ್ಗಳು ಕ್ರೆಡಿಟ್ ಸೂಜಿ ಎಷ್ಟು ಸಮಸ್ಯೆಗೆ ಸಿಕ್ಕಾಕೊಂಡಿದೆ ಅಂತ ಅಂದರೆ ಇಮ್ಮಿಡಿಯೇಟ್ಲಿ ಅವರು $6.3 ಬಿಲಿಯನ್ ಮೌಲ್ಯದಷ್ಟು ಹಣದ ಪ್ಯಾಕೇಜನ್ನು ತಂದು ಬ್ಯಾಂಕನ್ನು ಉಳಿಸಿಕೊಳ್ಳಬೇಕಾಗುತ್ತೆ ಅಥವಾ ಆಗಿರುವ ಸಮಸ್ಯೆಗಳನ್ನು ಸೆಟಲ್ ಮಾಡಿಕೊಳ್ಬೇಕಾಗುತ್ತೆ, ಇಲ್ಲ ಅಂದರೆ ಈ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸಬಹುದು ಅಂತ ಹೇಳಿದ್ದಾರೆ. $6.3 ಬಿಲಿಯನ್, ಇದು ರೂಪಾಯಿ ಲೆಕ್ಕದಲ್ಲಿ 50,400 ಕೋಟಿಗೂ ಹೆಚ್ಚು ಅಂತ ಅಂದಾಜಿಸಲಾಗ್ತಾ ಇದೆ. ಅಕ್ಟೋಬರ್ 27 ಈ ಬ್ಯಾಂಕ್ನ ಭವಿಷ್ಯದ ವಿಷಯವಾಗಿ ಬಹಳ ನಿರ್ಣಾಯಕ ದಿನ ಆಗುತ್ತೆ. ಯಾಕೆಂತಂದರೆ ಬ್ಯಾಂಕ್ನ CEO ಒಂದು ಸ್ಟ್ರಾಟಜಿಕ್ ಪ್ಲಾನ್ ಅನ್ನು, ಈ ಬ್ಯಾಂಕನ್ನು ನಾವು ಹೇಗೆ ಕಾಪಾಡಿಕೊಳ್ತೀವಿ ಅನ್ನೋದ್ರ ಬಗ್ಗೆ ಜನರ ಮುಂದೆ, ಇನ್ವೆಸ್ಟರ್ಸ್ನ ಮುಂದೆ ಪ್ರೆಸೆಂಟ್ ಮಾಡಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಸ್ಟಾಕ್ ಪ್ರೈಸ್ ಸಹ ಬೀಳ್ತಾನೆ ಬರ್ತಾ ಇದೆ. ಆ ಕಾರಣಕ್ಕಾಗಿ 27ನೇ ತಾರೀಕು ಯಾವ ರೀತಿಯಾದ ನಿರ್ಣಯ ಕೈಗೊಳ್ಳುತ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ. ಸ್ಪೆನ್ಸರ್ ಜೇಕಬ್ ಅನ್ನೋರು ಟ್ವೀಟ್ ಮಾಡಿದ್ದಾರೆ ಈ ಬೆಳವಣಿಗೆ ಬಗ್ಗೆ. ಕ್ರೆಡಿಟ್ ಸೂಜಿ CEO ಸೆಪ್ಟೆಂಬರ್ 30ನೇ ತಾರೀಕು ಮಾತಾಡಿದ್ರು. I trust that you are not confusing our day-to-day stock price performance with a strong capital base and liquidity position of the bank. ಅಂದರೆ ಏನೂ ಸಮಸ್ಯೆ ಇಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊಳ್ತಿದ್ದೀರಿ, ಏನು ತಲೆ ಕೆಡಿಸ್ಕೊಳ್ಬೇಡಿ ಅನ್ನೋ ಅರ್ಥದ ಹೇಳಿಕೆಯನ್ನು ಅವ್ರು ನೀಡಿದರು. ಇದೇ ರೀತಿ 2008ರಲ್ಲಿ ಲೆಮನ್ ಬ್ರದರ್ಸ್ನ CFO ಸೆಪ್ಟೆಂಬರ್ 8ನೇ ತಾರೀಕು, ನೋಡಿ ಎಂಥ ಕೋಇನ್ಸಿಡೆನ್ಸು, ಅವರ್ ಕ್ಯಾಪಿಟಲ್ ಪೊಸಿಷನ್ ಅಟ್ ದ ಮೊಮೆಂಟ್ ಈಸ್ ಸ್ಟ್ರಾಂಗ್ ಅಂತ ಅವರು ಹೇಳಿದರು. ಅದಾಗಿ ಸ್ವಲ್ಪ ದಿನಕ್ಕೇನೆ ಸಮಸ್ಯೆ ಆಗಿತ್ತು. ಎಂಥ ದೊಡ್ಡ ರಿಸೆಷನನ್ನು ನಾವೆಲ್ಲರೂ ನೋಡಿದ್ವಿ ಅನ್ನೋದು ಈಗ ನಿಮಗೆ ಗೊತ್ತಿದೆ. ಸೊ ಬ್ಯಾಂಕ್ನವರು ಅಥವಾ ಆ ಬ್ಯಾಂಕ್ನ ಲೀಡರ್ಶಿಪ್ ಪೊಸಿಷನಲ್ಲಿರುವಂಥವರು ಫ್ಯಾಕ್ಟನ್ನು ಬಂದು ಓಪನ್ ಆಗಿ ಒಪ್ಕೊಳ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿಯೇ ನೋಡಿ, ನಿಮಗೆ ಸ್ಕ್ರೀನ್ನ ಮೇಲೆ ಈ ಗ್ರಾಫನ್ನು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, 2008ರಲ್ಲಿ ಸೆಪ್ಟೆಂಬರ್ 8ನೇ ತಾರೀಕು ಪೀಕ್ನಲ್ಲಿ ಇತ್ತು ಕ್ರೆಡಿಟ್ ಸೂಜಿಯ CDS.
ಆಲ್ಮೋಸ್ಟ್ 250-260 ಬೇಸಿಸ್ ಪಾಯಿಂಟ್ಗಳನ್ನು ದಾಟಿತ್ತು 2008 ಸೆಪ್ಟೆಂಬರ್ 8ನೇ ತಾರೀಕಿಗೆ ಅಂತ ನೀವು ನೋಡಿಕೊಂಡ್ರೆ. ಈಗ ನೋಡಿ 8ನೇ ತಾರೀಕು ಸೆಪ್ಟೆಂಬರ್ 2022ರಲ್ಲಿ ಆಲ್ಮೋಸ್ಟ್ 250ರ ಹತ್ತತ್ರಕ್ಕೆ ಬಂದುಬಿಟ್ಟಿದೆ CDS. ಅಂದರೆ 14 ವರ್ಷಗಳ ಹಿಂದೆ ಎಷ್ಟಿತ್ತೋ ಆ ಹಂತಕ್ಕೆ ತಲುಪ್ತಾ ಇದೆ. ಇದು ಅಂಥದ್ದೇ ಸನ್ನಿವೇಶ ಅನ್ನೋದನ್ನ ಈ CDSನ ಸ್ಪ್ರೆಡ್ ಶೀಟು ತೋರಿಸ್ತಾ ಇದೆ. ಇನ್ನೋರ್ವ ಅನಲಿಸ್ಟ್ ಗ್ರಾಹಮ್ ಸ್ಟೀಫನ್ ಅನ್ನೋರು ಟ್ವೀಟ್ ಮಾಡಿದ್ದಾರೆ. ನೋಡಿ, $600 ಬಿಲಿಯನ್ ವರ್ತಿತ್ತು ಲೇಮನ್ ಬ್ರದರ್ಸ್ ಅನ್ನೋ ಏನು ಕಂಪನಿ. ಆಗ 2008ರಲ್ಲಿ ಸಮಸ್ಯೆ ಮಾಡ್ಕೊಂಡಿತ್ತಲ್ಲ, $600 ಬಿಲಿಯನ್. ಅದಕ್ಕೆ ಇಡೀ ಜಗತ್ತಿಗೆ ಅಷ್ಟು ಪೆಟ್ಟನ್ನು ಕೊಟ್ಟಿತ್ತು. ಈಗ ಕ್ರೆಡಿಟ್ ಸೂಸಿ ಮತ್ತು ಡ್ಯೂಷೆ ಬ್ಯಾಂಕ್, ಅದು ಜರ್ಮನ್ ಮೂಲದ ಬ್ಯಾಂಕು, ಆ ಬ್ಯಾಂಕ್ ಎರಡೂ ಸೇರಿ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾವೆ ಅನ್ನೋದು ಮಾಹಿತಿ. ಈ ಎರಡೂ ಬ್ಯಾಂಕ್ಗಳು ಸೇರಿ ಹೊಂದಿರುವ ಓವರಾಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ನೋಡಿಕೊಂಡ್ರೆ $2,800 ಬಿಲಿಯನ್. 2008ರಲ್ಲಿ 14 ವರ್ಷಕ್ಕೂ ಮುಂಚೆ $600 ಬಿಲಿಯನ್ ಅಷ್ಟು ದೊಡ್ಡ ಸಮಸ್ಯೆ ಆಯಿತು ಅನ್ನೋದಾದರೆ, $2,800 ಬಿಲಿಯನ್ ಹೊಂದಿರುವ ಈ ಬ್ಯಾಂಕ್ಗಳು ಒಂದು ವೇಳೆ ಸಮಸ್ಯೆಗೆ ಸಿಕ್ಕಾಕೊಂಡ್ರೆ ಇನ್ನೆಷ್ಟು ತೀವ್ರತೆ ಇರಬಹುದು ಅನ್ನೋದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಓವರಾಲ್ 4.5 ಪಟ್ಟು ಅಥವಾ 4 ಪಟ್ಟು ಎಕ್ಸ್ಟ್ರಾ ಆಸ್ತಿಯನ್ನು ಹೊಂದಿರುವಂಥ ಬ್ಯಾಂಕ್ಗಳು ಈಗ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾವೆ ಅಂತ. ಇನ್ನು ಕ್ರೆಡಿಟ್ ಸೂಸಿ CEO ಹೇಳಿದ್ದಾರೆ, ಕ್ರಿಟಿಕಲ್ ಮೊಮೆಂಟ್ ಅಂತ ಇವರು ಟ್ವೀಟ್ ಮಾಡಿದ್ದಾರೆ. ಅಗೈನ್ ಅವರು ಅದೇ ಗ್ರಾಫನ್ನು ಪ್ರಸ್ತಾಪ ಮಾಡಿದ್ದಾರೆ. 250 ಬೇಸಿಸ್ ಪಾಯಿಂಟ್ಗೂ ಹೆಚ್ಚಿಗೆ 2008ರಲ್ಲಿ CDS ಹೋಗಿತ್ತು. ಈಗ ಆ ಹಂತಕ್ಕೆ ತಲುಪುವ ಹಾದಿಯಲ್ಲಿದೆ 14 ವರ್ಷಗಳ ಬಳಿಕ ಅನ್ನೋದನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಹೀಗೆ ಜಗತ್ತು ಇನ್ಫ್ಲೇಷನ್ನ ಫೇಸ್ ಮಾಡ್ತಾ ಇದೆ, ಫೈಟ್ ಮಾಡ್ತಾ ಇದೆ. ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಆಗಿರುವಂಥ ಬೆಳವಣಿಗೆಗಳು, ಆಯಿಲ್ ಪ್ರೈಸ್ನ ಹೈಕ್ ಆಗ್ತಿರುವಂಥದ್ದು, ಒಪೆಕ್ ರಾಷ್ಟ್ರಗಳು ಆಯಿಲ್ ಪ್ರೊಡಕ್ಷನನ್ನು ಕಟ್ ಡೌನ್ ಮಾಡ್ತೀನಿ ಅಂತ ಹೇಳ್ತಿರೋದು, ಭಾರತದ ರೂಪಾಯಿ ಕುಸಿತಾ ಇರೋದು, ಇದೆಲ್ಲವೂ ಇಂಟರ್ಲಿಂಕ್ಡ್ ಆಗಿ ನಾವು ನೋಡಿಕೊಂಡ್ರೆ ಈ ಬಾರಿ ಏನಾದರೂ ರಿಸೆಷನ್ ಅನ್ನೋದು ನಮ್ಮನ್ನು ಕಾಡಿದ್ದೇ ಆಯಿತು ಅಂತಂದರೆ ಬಹಳ ತೀವ್ರತೆಯಿಂದ ಕೂಡಿರುತ್ತೆ ಅನ್ನೋದಕ್ಕೆ ಕೆಲ ಸೂಚನೆಗಳು ಸಿಗ್ತವೆ. ಹಾಗಂತ ಇದನ್ನು ಗ್ಯಾರಂಟಿಡ್ ಆಗಿ ಹಿಂಗೆ ಆಗುತ್ತೆ ಅಂತ ಯಾರೂ ಬರೆದು ಕೊಡ್ತಾ ಇಲ್ಲ. ಬಟ್ ಸ್ಟಿಲ್ ಆ ಸೂಚನೆಗಳು ಸಿಗ್ತಾ ಇವೆ. ನಮ್ಮ ಜಾಗೃತೆಯಲ್ಲಿ ನಾವಿರೋದಕ್ಕೆ ಯೋಚನೆ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಎಲ್ಲ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಡೆಫಿನೆಟ್ಲಿ ಮಾಡ್ತವೆ ಅಂತ ಭಾವಿಸೋಣ. ಈ ಬೆಳವಣಿಗೆ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಿತ್ತು, ಆ ಕೆಲಸ ನಾವು ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಕೊಡಿ. ಇಂಥ ಇನ್ನಷ್ಟು ಮಾಹಿತಿ ನೀವು ತಿಳ್ಕೊಳ್ಬೇಕು ಅನ್ನೋದಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.